ಕ್ಯಾಚ್ ಔಟ್ ಇಲ್ಲ ಕೊನಿ ಬೆಳಗಾವಿಯಲ್ಲಿ ಮತ್ತೆ ತಾರುಣ ಪ್ರಯೋಗ ಕಾಣ್ತಾ ಇದ್ದಾವೆ. ನಮ್ಮೂರಿನ ಪ್ರತಿಭೆಗಳ ತಂಡ ಜಯ ಕ್ರಿಕೆಟರ್ ಸುಜಾಲ್ ಸೂರು ದೊಡ್ಡ ಹೊಡೆತಕ್ಕೆ ಯತ್ನ ಅಲ್ಲಿ ಗುಂಟಿ ಎಂಕದಗಲಾಗುವಿಕ ಒಂದು ಸುಧಾರಿಸುವ ಯತ್ನ ಗೆಲ್ಸುತ್ತಾ ಇದ್ದಾನೆ ಗುಟ್ಟ ಬಾಲಕ. इतर मुख्य मध्य स्ट्राइक रोटेशन ಆಗ್ತಾ ಇದೆ. ಆರಂಭಿಕ ದಾಂಡಿಗೆ ಸ್ಟ್ರೈಕ್ ಟೀಮಿಗೆ ಸೇರ್ತಾ ಇದ್ದಾನೆ. ಬಹಳಷ್ಟು ಚಾನ್ಮೀತ ಅನುಚಾದ ಬೌಲಿಂಗ್ ದಾಳಿಯನ್ನು ಸಂಘಟಿಸ್ತಾ ಇದೆ ಜಯ ಕ್ರಿಕೆಟರ್ ಸುಜಾಲ್ ಸೂರು. ದೊಡ್ಡ ಹೊಡೆತಕ್ಕೆ ಯತ್ನ ನೇರವಾಗಿ ಉತ್ತಮವಾದ ಕ್ಷೇತ್ರ ಪಾಲನೆ. ದುರ್ಗಾ ಫ್ರೆಂಡ್ಸ್ ಗಡಿ ತಂಡದ ಕಪ್ತಾನಿಗೆ ಕರೆಯನ್ನು ಕೊಡ್ತೇವೆ. ದುರ್ಗಾ ಫ್ರೆಂಡ್ಸ್ ಗಡಿ ತಂಡದ ಕಪ್ತಾನಿಗೆ ಕರೆಯನ್ನು ಕೊಡ್ತೇವೆ. ದಯವಿಟ್ಟು ಆಗಮಿಸಿ. ದುರ್ಗಾ ಫ್ರೆಂಡ್ಸ್ ಗಡಿ ನೇರವಾಗಿ ಹುತ್ತೂರಿನ ಕೊಡ್ತಾ ಇದೆ. ಮುಖಿನ ರನ್ನೋಟ ಮುಖೀನ ಒಂದು ಹುತ್ತೂರು ಕೂಡ ನೆಲಕ್ಕೆ ಕೊಡ್ತಾ ಇದೆ. ಹಿರಿಯ ಆಟಗಾರ ಮಹಲಿಂಗರವರ ಆಗಮನ ಬಗೆಯ 14 ಹಿರಿಯ ಆಟಗಾರ ಮಹಲಿಂಗರವರ ಆಗಮನವಾಗ್ತಾ ಇದೆ. ಸ್ಪೀಡ್ ಬೌಲ್ಡ್ ಆಗ್ತಾ ಇದ್ದಾರೆ ಮಹಲಿಂಗರ. ವಿಪರ್ಮೋಕೆನ ಇನ್ನಿಂಗ್ಸ್ ಕೂಡ ಮುಕ್ತಾಯವಾಗ್ತಾ ಇದೆ. ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ. ಇದರ ಮೂಲಕ ಹುತ್ತೂರಿ ಹುತ್ತೂರಿನ ಕೊಡ್ತಾ ಇದೆ. ದೊಡ್ಡ ಹೊಡೆತಕ್ಕೆ ನೇರವಾಗಿ ಮತ್ತೆ ಚಿತ್ರಪಾಲಕರಿಗೆ ಸೇರ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ನಷ್ಟಗಾರನಾಗ್ತಾ ಇದೆ. ಅಲ್ಲಿ ಮಹಾಲಿಂಗಣ್ಣನವರ ಕೈ ಸೇರ್ತಾ ಇದ್ದು ಇದು ಮುಗಿನ ಓವರ್ ಮುಕ್ತಾಯ ಕಾಣ್ತಾ ಇದೆ. 1 ಅಂಕ. ಅವರು ಎಸೆದಂತದ್ದು 6, ಬಿಟ್ಟುಕೊಟ್ಟದ್ದು ಕೇವಲ 1. ಹಾಲು ಕಬಳಿಸಿದ ಅಮೂಲ್ಯವಾದಂತಹ 3 ಉತ್ತರಿಗಳು. ಜೋರಾದ ಚಪ್ಪಾಳೆಯನ್ನು ತಟ್ಟಿ ಸಾಗರಿಸಿದ ಹಿರಿಯ ಆಟಗಾರ ಜರ್ಸಿ ಪರಿಸರದ ಆಟಗಾರ ಕಿಬೀರ್ ಅವರು ಹ್ಯಾಟ್ರಿಕ್ ವೀರನಾಗಿ ಹೊರಹೊಮ್ಮುತ್ತಾ ಇದ್ದಾರೆ. 6ರ ಮುಂದೆ ಬೇಕಾಗಿದೆ 18 ಓಟಗಳು. 3 ಷಟ್ಕದ ಅವಶ್ಯಕತೆ. ಎಸೆತಗಾರಿಕೆ ವಿಭಾಗದಲ್ಲಿ ಕನಕ ಮಧ್ಯದ ಎಕ್ಸ್ಪ್ರೆಸ್ ರವಿ ಅವರನ್ನು ಕಾಣ್ತಾ ಇದ್ದಾರೆ. ಅಚ್ಚುಮೋದನಿಸಿದ 5ರ ಮುಂದೆ ಬೇಕಾಗಿದೆ 17. ಅಡ್ಡ ಎಸೆತದ ನಿಶಾನೆ ಅಗಲ ಬರ್ತಾ ಇದೆ. ಅಂಪೈರ್ನ ಹಸ್ತ. ದೊಡ್ಡ ಹೊಡೆತಕ್ಕೆ ಯತ್ನ ನೇರವಾಗಿ ಚಿತ್ರಪಾಲಕನ ಕೈ ಸೇರ್ತಾ ಇದೆ. 2ನೇ ಪಟಕಕ್ಕೆ ಯತ್ನ ಇಲ್ಲ. 20 ಅಂಕಕ್ಕೆ ತೃಪ್ತನಾಗ್ತಾ ಇದ್ದಾನೆ ದಾಂಡಿಗ. 3ನೇ ಎಸೆತದ ಚಾಲ್ತಿಯಲ್ಲಿ ಅಂಕಪಟ್ಟಿಯಲ್ಲಿ ಕಾಣದೇ ಇದೆ. 4 ಓಟಗಳು ಕೇವಲ ಜಮಾವಣೆಯಾಗಿದ್ದು ಸಿಂಗಲ್ ಮುಖೇನ ಮತ್ತೊಂದು ಓಟ ಜಮಾವಣೆಯಾಗ್ತದೆ. ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ 15, 5, 14 ಓಟಗಳು ಬೇಕಾಗಿದೆ. ಅಡ್ಡ ಎಸೆದ ನಿಶಾನೆ
ಇದೆ. ವಿಷನ್ ಕಬೀರನ ಉತ್ತರದಿಂದ ಕೂಡ್ತಾ ಇದೆ. 1ರ ಮುಂದೆ ಬೇಕಾಗಿದೆ 7 6. ದಯವಿಟ್ಟು ಯಾರು ಕೂಡಲಿ ಅಂಕಣಕ್ಕೆ ಅಡ್ಡವಾಗಿ ಕಟ್ಟಿದ ಬಿಳಿ ಪರದ ಮೇಲೆ ಕೂಡಬಾರದು. ದಯವಿಟ್ಟು ಗಮನಿಸಿ. ಅಂಕಣಕ್ಕೆ ಅಡ್ಡತೆಯಿಂದ ಕೂಡಿದಂತ ಪಂದ್ಯಾಟ 1ರ ಮುಂದೆ ಮಾರ್ಗದರ್ಶಿ ಶ್ರೀ ಮಹಾಲಿಂಗಮಣಿಯಾಣಿ ಪದವ್ ಇವರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಎರಡು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಕಾರ್ಯಕ್ರಮದ ಪ್ರಾಯೋಜಕರು ಹರೀಶ್ ಕಲ್ಲಮರ ದಾಸೂರು. Take position. First you work play. Look out of ಪ್ರಥಮ ಸುತ್ತಿನ ವಿಜೇತ ಶಾಲಿ ತಂಡದ ಕಪ್ತಾನರಿಗೆ ಕರೆಯನ್ನು ಕೊಡ್ತಾರೆ. ದ್ವಿತೀಯ ಸುತ್ತಿಗಾಗಿ ಲಾರ್ಡ್ಸ್ ಎತ್ತಲಾಗಿದೆ. ಎ ಪೂಲ್ನ ಪ್ರಥಮ ಸುತ್ತಿನ ವಿಜೇತ ಶಾಲಿ ತಂಡಗಳಿಗೆ ತಂಡದ ಕಪ್ತಾನರಿಗೆ ಕರೆಯನ್ನು ಕೊಡ್ತಾರೆ. ಎ ಪೂಲ್ನ ವಿಜೇತ ಶಾಲಿ ತಂಡದ ಕಪ್ತಾನರಿಗೆ ಕರೆಯನ್ನು ಕೊಡ್ತಾರೆ. ದ್ವಿತೀಯ ಸುತ್ತಿಗೆ ಲಾರ್ಡ್ಸ್ ಎತ್ತಲಾಗಿದೆ. ಮನೆ 2ರ ಮುಂದೆ 2 ರನ್ ಗಳಿಸಿಕೊಂಡಿದೆ ಗುತ್ತಿಗಾರ್ ತಂಡ. 3ನೇ ಎಸೆತವ ನೇರವಾಗಿ ಬ್ಯಾಟ್ಸ್ಮನ್ ಕಡೆಗೆ ಲಕ್ಕಿ ಬಾಯ್ಸ್ ಕಡೆಯಿಂದ ನೆಲದಲ್ಲಿ ಬಂದಿತ್ತು. ಆದರೆ ನಿರ್ಣಾಯಕ ತೀರ್ಮಾನ ವೈಡ್ ಎಂದು ಘೋಷಣೆ ಈ ಮೂಲಕ ಇತರ ರನ್ಗಳಿಗೆ ತಂಡದ ಮೊತ್ತ 3. ಅತ್ಯಂತ ಉತ್ತಮವಾದ ಹೊಡೆತ ಲಾಂಗ್ ಆನ್ ಕಡೆಯಲ್ಲಿ ಎತ್ತರಕ್ಕೆ ಹೊಡೆದಿದ್ದಾರೆ. ಪ್ರಥಮ ಸಿಕ್ಸ್ ದಾಖಲಾಗ್ತಿದೆ ಗುತ್ತಿಗಾರ ತಂಡದಿಂದ. ತಂಡದ ಮೊತ್ತ 9ಕ್ಕೆ ತಲುಪಿಸುತ್ತಿದ್ದಾರೆ. 2 ಓವರ್ಗಳ ಪಂದ್ಯ. ಪ್ರಥಮ ಸಿಕ್ಸರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಗುತ್ತಿಗಾರ ತಂಡದ ಆಟಗಾರ. 3 ಎಸೆತಗಳ ಮುಂದೆ 9. ನಾಲ್ಕನೆಯ ಎಸೆತವನ್ನ ಎದುರಿಸಲು ಬ್ಯಾಟ್ಸ್ಮನ್ ತಯಾರಾಗ್ತಿದ್ದಾರೆ. ಸಿಕ್ಸರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. 3ನೇ ಎಸೆತವನ್ನ ಇದೀಗ 4ನೇ ಎಸೆತ ಫುಲ್ ಟಾಸ್ ಎಸೆತ. ಟಚ್ ಆದ್ರೆ ನೋ ಬಾಲ್ ಇಲ್ಲ. 10. ಕೊನೆ 2 ಎಸೆತ ಬಾಕಿ. ಪ್ರಥಮ ಓವರ್ನ 2ನೇ 4 ಎಸೆತಗಳ ಮುಕ್ತಾಯ. ತಂಡದ ಮೊತ್ತ 10. ಬಲವಾಗಿ ಹೊಡೆಯಲು ಪ್ರಯತ್ನ ಪಟ್ಟು ಆಫ್ ಸೈಡ್ ನಲ್ಲಿ 1 ರನ್ ಗಳಿಸಿಕೊಂಡಿದ್ದಾರೆ. ತಂಡದ ಮೊತ್ತ 11. ಕೊನೆಯ ಎಸೆತ ಪ್ರಥಮ ಓವರ್ನ ಕೊನೆಯ ಎಸೆತ. 2 ಓವರ್ಗಳ ಪಂದ್ಯ. ಬಲವಾಗಿ ಹೊಡೆದಿದ್ದಾರೆ. ಲಾಂಗ್ ಆನ್ ಕಡೆಯಲ್ಲಿ ಚೆಂಡು ನೇರವಾಗಿ ಫೀಲ್ಡರ್ ಕೈಗೆ. 1 ರನ್ನಿಗೆ ಸೀಮಿತ. ತಂಡದ ಮೊತ್ತ 12. ಪ್ರಥಮ ಓವರ್ನ ಮುಕ್ತಾಯಕ್ಕೆ 6 ಎಸೆತಗಳ ಮುಂದೆ 12 ರನ್ ದಾಖಲಿಸಿಕೊಂಡಿದ್ದಾರೆ ಗುತ್ತಿಗಾರ ತಂಡ. 2 ಓವರ್ಗಳ ಪಂದ್ಯ. ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಬೇಕು. ಇನ್ನು ಕೊನೆಯ ಲೀಗಿನ ಕೊನೆಯ ಪಂದ್ಯ ಇದು. ಹಲವಾರು ಪಂದ್ಯಗಳು ನಡೆಯಬೇಕಾಗಿದೆ. ಹವಾಮಾನದ ವೈಪರೀತ್ಯ ಕೂಡ 2ನೇ ಓವರ್ನ ಪ್ರಥಮ ಎಸೆತ. ಬಲವಾಗಿ ಹೊಡೆಯಲು ಪ್ರಯತ್ನಪಟ್ಟು ವಿಫಲಗೊಂಡಿದ್ದಾರೆ. ನೇರವಾಗಿ ಗೂಢ ರಕ್ಷಣೆ ಕೈಗೆ ಚೆಂಡು. ಯಾವುದೇ ರನ್ ಇಲ್ಲ. 7 ಎಸೆತಗಳ ಮುಂದೆ 12 ರನ್ ದಾಖಲಿಸಿಕೊಂಡಿದ್ದಾರೆ ಆರಂಭಿಕ ದಾಂಡಿಗರು. ಈಗ ನೆಲದಲ್ಲಿ ಬಂದಂತ ಚೆಂಡು ನೇರವಾಗಿ ಲಾಂಗ್ ಆಫ್ ಕಡೆಗೆ ಚೆಂಡು. ಕೇವಲ 1 ಅಂಕಕ್ಕೆ ಸೀಮಿತ. 2ನೇ ರನ್ನಿಗೆ ಅವಕಾಶ ಇಲ್ಲ. ತಂಡದ ಮೊತ್ತ 13.
ಎರಡನೇ ಓವರಿಗೆ ದಾಳಿ ನಡೀತಾ ಇದೆ. ಮೂರನೇ ಎಸೆತ ಬೆಂಕಿ ಹಾಕುವೆ ನಂದು ಸಿಂಗಲ್ ಫಸ್ಟ್ ನೆಗೆದು ಬಂದಂತ ಚೆಂಡು ಬಲವಾಗಿ ಬೀಸಿದ್ದಾರೆ. ಸಿಕ್ಸರ್. ಈ ಮೂಲಕ ಎರಡನೇ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಿದ್ದಾರೆ ಗುತ್ತಿಗಾರ ತಂಡದ ಆರಂಭಿಕ ದಾಂಡಿಗರು. ತಂಡದ ಮೊತ್ತವನ್ನ 19ಕ್ಕೆ ತಲುಪಿಸಿದ್ದಾರೆ. ವಿಪುಲ ದ್ವಿತೀಯ ಸುತ್ತಿನ ನಾಣ್ಯ ಕೈಕಲ್ಲನ್ನು ಬರ್ತದೆ. BMS ಸಿದ್ಧರಾಗಿ ಬ್ರದರ್ಸ್ ಪಂಜಿಕಲ್ಲು ಇತ್ತಂದ್ರೆ ಕಪ್ತಾನಾಗಿದ್ದ ಪ್ರಥಮ ಕರಾಟದ BMS ಸಿದ್ಧರಾಗಿ ಬ್ರದರ್ಸ್ ಪಂಜಿಕಲ್ಲು ವಿಪುಲ್ನ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಟಕ್ಕಾಗಿ ಬಾಕಿ 2 ಓವರ್ಗಳ ಪಂದ್ಯ. ಬಾರಾಗಿ ಬೀಸಿದ್ದಾರೆ. ಕೇವಲ 1 ರನ್ನಿಗೆ ಸೀಮಿತ. ತಂಡದ ಮೊತ್ತ 20. ಕೊನೆಯ ಒಂದು ಎಸೆತ 20 ರನ್ ಅನ್ನು ಗಳಿಸಿಕೊಂಡಿದೆ. 11 ಎಸೆತಗಳ ಮುಕ್ತಾಯಕ್ಕೆ. ಆದರೆ ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ರನ್ಔಟ್ ಆಗಿದ್ದಾರೆ ಫೀಲ್ಡರ್ಗಳು, ಬ್ಯಾಟ್ಸ್ಮನ್ಗಳು. ಇದರೊಂದಿಗೆ 20 ರನ್ ಅನ್ನು ಕಲೆ ಹಾಕಿಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ 21 ರನ್ನಿನ ಗುರಿ ಜಾನ್ಸೂರು ತಂಡಕ್ಕೆ. ಕೊನೆಯ ಪಂದ್ಯ ನಡೀತಾ ಇದೆ ಅಷ್ಟೇ. ಈಗಾಗಲೇ ಸಮಯವನ್ನು ನಾವು ಕಳೆದುಕೊಂಡಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಈ ಪಂದ್ಯವನ್ನು ನಡೆಸಿಕೊಡ್ಬೇಕಂತ ನಿರ್ಣಾಯಕರಲ್ಲಿ ಕೂಡ ಕೇಳಿಕೊಳ್ತಿದ್ದೇವೆ. ಜೊತೆಗೆ ಇನ್ನು ಲೀಗಿನ ಕೊನೆಯ ಪಂದ್ಯ ನಡೀತಾ ಇದೆ, ಪ್ರಥಮ ಸುತ್ತಿನ. ಆದಷ್ಟು ಬೇಗ ಪಂದ್ಯವನ್ನು ನಾವು ಮುಂದುವರಿಸಬೇಕಾಗಿದೆ. 21 ರನ್ನಿನ ಗುರಿಯನ್ನ ಪಡ್ಕೊಂಡಿದೆ ಈ ಪಂದ್ಯವನ್ನ ಗೆಲ್ಲಲು ಜಾಲ್ಸೂರು ತಂಡಕ್ಕೆ. ಬೇಗ ಬನ್ನಿ ಬ್ಯಾಟ್ಸ್ಮನ್ಗಳು. 21 ರನ್ನಿನ ಗುರಿ 12 ಎಸೆತಗಳ ಮುಂದೆ ಈ ಪಂದ್ಯವನ್ನು ಗೆಲ್ಲಲು ಜಾಲ್ಸೂರು ತಂಡಕ್ಕೆ. ಒಣಸಗೆ ಬಿಡ್ತು ಶುರು ಮಾಡ್ತೀವಿ ಅಂದ ಕಂಟಿನ್ಯೂಸ್ ಅದ ಏತು ಮಾಡ ಅನ್ಸಕ್ಕೆ ಅವು ಇದಾಯ್ತು ನಾನ್ ವೆಜ್ ಅಂದ ಏತು ಅನ್ಸಕ್ಕೆ ಏತು ಅಂದ್ರೆ ಗೊತ್ತಿತ್ತು ರೀ ಅತಿ ಧರ್ಮದ ಗೆಲ್ಲಲು ಲಕ್ಕಿ ಬಾಯ್ಸ್ ತಂಡದ ಆರಂಭಿಕ ದಾಂಡಿಗ ಈಗಾಗಲೇ ತಯಾರಾಗಿದ್ದಾರೆ. 12 ರನ್ನಿನ ಗುರಿಯನ್ನ ಇಟ್ಟುಕೊಂಡು ಈ ಪಂದ್ಯವನ್ನು ಗೆಲ್ಲಲು ಜಾಲ್ಸೂರು ತಂಡ ಯಾವ ರೀತಿಯ ಆಟವನ್ನು ಪ್ರದರ್ಶನ ನೋಡುವ. ಪ್ರಥಮ ಎಸೆತ ನೆಗೆದು ಬಂದ ಅತ್ಯುತ್ತಮವಾದ ಎಸೆತ. ಪ್ರಥಮ ಎಸೆತದಲ್ಲಿ ವಿಕೆಟ್ ಕಬಲಿಕೆ. ಇದರೊಂದಿಗೆ ಆರಂಭಿಕ ದಾಂಡಿಗನ ಪ್ರಥಮ ವಿಕೆಟ್ ಅನ್ನ ಒತ್ತರಿಯನ್ನು ಕಳೆದುಕೊಂಡಿದೆ ಜಾಲ್ಸೂರು ತಂಡ. 21 ರನ್ನಿನ ಗುರಿಯನ್ನ ಬೆನ್ನಚ್ಚುವುದರ ಮೂಲಕ. ಆದ್ರೆ ಪ್ರಥಮ ದಯವಿಟ್ಟು ಆದಷ್ಟು ಬೇಗ ಈ ಪಂದ್ಯವನ್ನ ಮುಂದುವರಿಸಬೇಕೆಂದು ಕೇಳಿಕೊಳ್ತಿದ್ದೇವೆ. ಲೀಗಿನ ಕೊನೆಯ ಪಂದ್ಯ. ಎರಡನೇ ಎಸೆತ ಮತ್ತೊಂದು ಅತ್ಯುತ್ತಮ ಎಸೆತ. ಬೌಲ್ಡ್ ಆಗಿದ್ದಾರೆ. ಈ ಮೂಲಕ 2 ಎಸೆತಗಳ ಮುಂದೆ 2 ವಿಕೆಟ್ಗಳ ಪತನ. ಬೇಗ ಬನ್ನಿ ಬ್ಯಾಟ್ಸ್ಮನ್ಗಳು. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಗುತ್ತಿಗಾರ ತಂಡದ ಆಟಗಾರರಿಂದ. ಮೂರನೇ ಎಸೆತ ಹ್ಯಾಟ್ರಿಕ್ ಚಿತ್ತದತ್ತ. ಮತ್ತೊಂದು ಬಲವಾದ ಎಸೆತ. ಪ್ರಥಮ ಅಲ್ಲಿ ಫೀಲ್ಡಿಂಗ್. ಈ ಮೂಲಕ 1 ರನ್ ಮಾತ್ರ ಕಳ್ಕೊಂಡಿದ್ದಾರೆ. ಇದರ ಮೂಲಕ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ ಜಾಲ್ಸೂರು ತಂಡ. 3 ಎಸೆತಗಳ ಮುಕ್ತಾಯಕ್ಕೆ ಕೇವಲ 1 ರನ್ 2 ವಿಕೆಟ್ಗಳ ನಷ್ಟದಲ್ಲಿ. ಉಳಿದಿರುವ 9 ಎಸೆತ 20 ರನ್ನಿನ ಗುರಿ. 9 ಎಸೆತ 20 ರನ್ ಗಳಿಸಬೇಕಾಗಿದೆ. 4ನೇ ಎಸೆತ ನಿರ್ಣಾಯಕರನ್ನು ದಾಟಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬಂದು ಬಾಲ್ ಎಸೆದಿದ್ದಾರೆ. ಅತ್ಯುತ್ತಮವಾದ ಹೊಡೆತ. ಅಲ್ಲೊಂದು ಕ್ಯಾಚ್ ಇಡುವ ಅವಕಾಶ ಇತ್ತು. ಆದ್ರೆ ಫೀಲ್ಡರ್ಗಳ ವಿಫಲತೆಯಿಂದ ಒಂದು ವಿಕೆಟ್ ಅನ್ನ ಕೇವಲ 1 ರನ್ನಿಗೆ ಸೀಮಿತ. ತಂಡದ ಮೊತ್ತ 2. 4 ಎಸೆತಗಳ ಮುಕ್ತಾಯಕ್ಕೆ. ಕೊನೆಯ ಪ್ರಥಮ ಓವರ್ನ ಕೊನೆಯ 2 ಎಸೆತಗಳ ಬಾಕಿ. ನೆಗೆದು ಬಂದಂತ ಚೆಂಡು ಕೇವಲ 1 ರನ್ನಿಗೆ
ಕೊನೆಯ ಎಸೆತ 5 ಎಸೆತಗಳ ಮುಕ್ತಾಯಕ್ಕೆ 3 ಅಂಕ 21 ರನ್ನಿನ ಗುರಿಯನ್ನ ಮಾಡಬೇಕಾಗಿದೆ ಜಾಲ್ಸೂರ್ ತಂಡ. ನಿಧಾನಗತಿಯ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ ಜಾಲ್ಸೂರ್. ಬಲೈಗಾಲರ್ ಕ್ಯಾಪ್ಟನ್ ಅವರ ವಿಫಲತೆ, ಇದರೊಂದಿಗೆ ಸ್ಟಂಪ್ ಮೂಲಕ ಮತ್ತೊಂದು ವಿಕೆಟ್, ಆದರೆ ವೈಡ್ ಘೋಷಣೆ ಅಂಪೈರ್ ಅವರಿಂದ. ಇತರ ರನ್ಗಳೊಂದಿಗೆ ತಂಡದ ಮೊತ್ತ 4ಕ್ಕೆ ತಲುಪಿದೆ. ಕೊನೆಯ ಎಸೆತ ಬಾಕಿ. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ ಬೌಲರ್. ಹಲವಾರು ಪಂದ್ಯಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಂತ ದಾಂಡಿಗ ಇದೀಗ ತಂಡದ ಗೆಲುವಿಗಾಗಿ ಶ್ರಮ ಪಡ್ತಾ ಇದ್ದಾರೆ. 4ನೇ ದಾಂಡಿಗನಾಗಿ ಕ್ರೀಸಿಲಿದ್ದಾರೆ. ಕೊನೆಯ ಎಸೆತ ಪ್ರಥಮ ಓವರಿನ ಬಾಲಚಂದ್ರ ಒಂದು ಸಂದರ್ಭದಲ್ಲಿ ಯಾವುದೇ ಪಂದ್ಯವನ್ನು ಗತಿಯನ್ನ ಬದಲಿಸುವಂತ ಆಟಗಾರ. ಇದೀಗ ಕಾದು ನೋಡುವ. ನೆಲದಲ್ಲಿ ಬಂದಿತ್ತು ವಿಫಲತೆ. 1 ರನ್ ಗಳಿಕೆ. ಇತರ ರನ್ಗಳೊಂದಿಗೆ ತಂಡದ ಮೊತ್ತ 5. ಕೊನೆಯ ಓವರ್ ಬಾಕಿ. 6 ಎಸೆತಗಳ ಮುಂದೆ 16 ರನ್ ಅನ್ನು ಗಳಿಸಬೇಕಾಗಿದೆ. 6 ಎಸೆತ. ಎಷ್ಟು ಬೇಕು? 6 ಎಷ್ಟು ಬೇಕು? How many squares? 6 ಎಸೆತ 16 ರನ್ನಿನ ಗುರಿ. ಕೊನೆಯ 6 ಎಸೆತ 16 ರನ್ನ ಗುರಿ. ಡೇವಿಡ್ ಬೇಗ ಬಾಲಚಂದ್ರ 6 ಎಸೆತಗಳ ಗುರಿ. 6 ಎಸೆತಗಳಲ್ಲಿ 16 ರನ್ನಿನ ಗುರಿ. ಬಲವಾಗಿ ಬರ್ತಿದ್ದಾರೆ ಆಫ್ ಸೈಡ್ನಲ್ಲಿ. 2ನೇ ರನ್ನಿಗೆ ಓಡ್ತಾ ಇದ್ದಾರೆ. 2 ರನ್ ಪೂರ್ತಿಗೊಳಿಸಿದ್ದಾರೆ ಬಾಲಚಂದ್ರ. ಇನ್ನು ಉಳಿದಿರುವ 14 ರನ್ನುಗಳ 5 ಎಸೆತಗಳ ಮುಂದೆ 14 ರನ್ನಿನ ಗುರಿ. 5 ಎಸೆತ 14 ರನ್ ಗುರಿ. ಬಾಲಚಂದ್ರ ಅವರು ಕ್ರೀಸಿನಲ್ಲಿದ್ದಾರೆ. ಬಲವಾಗಿ ಹೊಡೆಯಲು ಪ್ರಯತ್ನ, ವಿಫಲತೆ. ಗೂಢರಕ್ಷಣೆಯಿಂದ ವಿಫಲತೆ. 1 ರನ್ ಗಳಿಕೆ. ಇತರ ರನ್ಗಳೊಂದಿಗೆ 4 ಎಸೆತ 13 ರನ್ ಗುರಿ. ಕೇವಲ 2 ಸಿಕ್ಸರ್ಗಳ ಅವಶ್ಯಕತೆ. ಗುತ್ತಿಗಾರ ತಂಡದ ಕಡೆಯಿಂದ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ನಡೀತಿದೆ. 4 ಎಸೆತ 13 ರನ್ ಗುರಿ. ಲೀಗಿನ ಕೊನೆಯ ಪಂದ್ಯಾಟ. ಗುತ್ತಿಗಾರ ಮತ್ತು ಜಾಲ್ಸೂರ್ ತಂಡದ ನಡುವೆ 1 ರನ್ನಿಗೆ ಓಟ. ಅಲ್ಲಿ 2ನೇ ರನ್ನಿಗೆ ಪ್ರಯತ್ನ. ಬಾಲಚಂದ್ರ ಅತ್ಯುತ್ತಮವಾದ ಓಟಗಾರಿಕೆ. ಇದರೊಂದಿಗೆ 2 ರನ್ನಿನ 3 ಎಸೆತಗಳ ಮುಂದೆ 11. 3 ಎಸೆತ 11 ರನ್ನು. ವೈಡ್ ಘೋಷಣೆ. ವೈಡ್. ಈ ಮೂಲಕ ಇತರ ರನ್ಗಳೊಂದಿಗೆ 3 ಎಸೆತ 10 ರನ್ ಗುರಿ. 3 ಎಸೆತಗಳ ಮುಂದೆ 10 ರನ್ನಿನ ಗುರಿ. ಜಾಲ್ಸೂರ್ ತಂಡಕ್ಕೆ ನಿಧಾನವಾಗಿ ಗತಿ ತನ್ನ ತೆಕ್ಕೆಗೆ ತಗೊಳ್ಳುವಂತ ಅವಕಾಶ ಇದೆ. 3 ಎಸೆತ 10 ರನ್. ಬಾಲಾವರಿಯವರೇ ಅತ್ಯುತ್ತಮ ನೇರವಾಗಿ ಗಾಳಿಯಲ್ಲಿ ಇಟ್ಟುಕೊಂಡು, ಆದರೆ ಗಗನ ಚೆಂಡು ಈ ಎಸೆತಕ್ಕೆ ಹೊಡೆತಕ್ಕೆ ಬಲಿಯಾಗಿದ್ದಾರೆ. ನೇರವಾಗಿ ಫೀಲ್ಡರ್ ಕೈಗೆ ಒಂದು ಅವಕಾಶ ಇತ್ತು ಸಿಕ್ಸರ್ ಆಗುವಂಥದ್ದು. ಆದರೆ 2 ಬಾಲ್ಗಳಲ್ಲಿ ಇನ್ನೂ ಅವಕಾಶ ಇದೆ. 2 ಎಸೆತಗಳಲ್ಲಿ 2 ಸಿಕ್ಸರ್ಗಳ ಅವಶ್ಯಕತೆ, ಅಥವಾ 1 ಸಿಕ್ಸರ್ ಅಥವಾ 1 4ನ ಅವಶ್ಯಕತೆ. 2 ಎಸೆತ 10 ರನ್ ಅವಶ್ಯಕತೆ. ಮುಂದಿನ ಪಂದ್ಯ ಪ್ರಧಾನ ಪಂದ್ಯ ಪಂಜಿಕಲ್ಲು PMS ಸರ್ಕಾರ್. ಈ 2 ತಂಡಗಳ ನಡುವೆ ನಾಣ್ಯ ಚಿಮ್ಮಿಗೆಗಾಗಿ ವೇದಿಕೆ ಹತ್ರ ಬರಬೇಕು. ಕೊನೆಯ ಎಸೆತ ಪಾಲಾಗಿದ್ರು. ಅದರ ಲಾಂಗ್ ಆನ್ ಗಳಲ್ಲಿ ಚೆಂಡು ಕೇವಲ 1 ರನ್ನಿಗೆ ಸೀಮಿತ. ಇದರೊಂದಿಗೆ ಈ ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ಗುತ್ತಿಗಾರ ತಂಡದವರು.
ಒಟ್ಟಾಟದ ಗೆದ್ದಲ್ಲಿ ಉತ್ತಮ ಪಾಲನೆ ಅಂಕವಟ್ಟಿ ಸ್ಥಗಿತವಾಗ್ತಾ ಇದೆ 5ರಲ್ಲಿ. ಇನ್ನು ಕೂಡ 2 ಓಟಗಳು ಬಾಕಿ ಇದೆ. ಮಹಾಬಲರ್ಕ ತಂಡದ ಕಪ್ತಾನರಿಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ಗುತ್ತಿಕಾರ ತಂಡದ ಕಪ್ತಾನ ತಂಡಕ್ಕೆ ಕಾಯ್ತಾ ಇದ್ದಾರೆ. ಮಹಾಬಲರ್ಕ ತಂಡದ ಕಪ್ತಾನರಿಗೆ ಪ್ರಥಮ ಇನ್ನಿಂಗ್ಸಿನ ಕೊನೆಯ ಸಿತ. ಅಂಕಪಟ್ಟಿ ಕಾಣದ 6 ಎಂಬ ಸ್ಥಿತಿಯಲ್ಲಿ ಕ್ಷೇತ್ರ ಪಾಲನೆಯನ್ನು ಟಾಸ್ ಅನ್ನು ವಿಜಯಶಾಲಿ ಆಗ್ತಾ ಇದೆ. ಇಲ್ಲಿ ಕ್ಯಾಚ್ ಔಟ್ ಮುಖೇನ ಪ್ರಥಮ ಉತ್ತರಿ ನೆಲಕ್ಕೆ ಹೊರಡ್ತಾ ಇದೆ. ಕ್ರಾಸಿಂಗ್ ಇರುವುದಿಲ್ಲ. ಉತ್ತಮ ದಾಂಡಿಗನ್ನು ಸ್ಟ್ರೈಕ್ ಅನ್ನು ಪಡೆಯುತ್ತಾನೆ. ಶಿಬೀರ್ ಅವರು 3 ಎಸೆತಗಳಲ್ಲಿ 1 ಉತ್ತರವನ್ನು ಗಮನಿಸಿ ಕೇವಲ 2 ಓಟಗಳು. ಆಟದ ಮಳೆ ಓಡ್ತಾ ಇದ್ದಾನೆ. 1 ಅಂಕದ ಕಲೆ ಹಾಕಬೇಕ. 3 ಓಟಗಳು ಜಮಾವಣೆಯಾಗ್ತಾ ಇದೆ ಅಂಕಪಟ್ಟಿಯಲ್ಲಿ. ಕೊನೆಯ 1 ಎಸೆತ ಬಾಕಿ ಇದೆ. ಉತ್ತಮವಾದ ದಾಂಡಿಗನ ಕಾಲನ್ನು ಬಡಿತಾ ಇದೆ. ಚೆಂಡು 1 ಓಟಗಳ ಜಮಾವಣೆ ಆಗ್ತಾ ಇದೆ. ಸಮೀಪದಲ್ಲಿ ಶ್ರೀಧರ್ ಅವರ ಚುಕ್ಕಿ ಕಾಣ್ತಾ ಇದೆ. 5ರ ಮುಂದೆ ಬೇಕಾಗಿದೆ 3 ಓಟಗಳು.